ಒಂದು ಮಹತ್ವದ ಸಭೆಯನ್ನು ನಡೆಸಲಾಗಿದೆ. ಸ್ಯಾಂಡಲ್ವುಡ್ ರಕ್ಷಣೆಗೆ ಸ್ಟಾರ್ ನಟರು ಪಣ ತೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಿವಾಸದಲ್ಲಿ ಒಂದು ಸಭೆಯನ್ನು ನಡೆಸಲಾಗಿದೆ. ಬೆಂಗಳೂರಿನ ನಾಗಾವರದಲ್ಲಿರುವಂಥ ನಟ ಶಿವಣ್ಣ ಅವರ ನಿವಾಸದಲ್ಲಿ ಸಭೆಯಲ್ಲಿ ನಡೆಸುವಂಥ ಕೆಲಸ ಆಗಿದೆ. ಈ ಸಭೆಯಲ್ಲಿ ದುನಿಯಾ ವಿಜಯಿ, ಗೋಲ್ಡನ್ ಸ್ಟಾರ್ ಗಣೇಶು, ಧ್ರುವ ಸರ್ಜಾ, ಹಾಗೆಯೇ ನಿರ್ಮಾಪಕರು, ನಿರ್ದೇಶಕರು, ಈ ಡಿಸ್ಟ್ರಿಬ್ಯೂಟರ್ಗಳು, ಪ್ರದರ್ಶಕರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಯಾಕೆ ಅಂತ ಅಂದರೆ ಹಿಂದೆ ಎಲ್ಲ ನಾನು ಹೇಳ್ತಾ ಇದ್ನಲ್ಲ, ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಅಂದರೆ ಬೆಳಿಗ್ಗೆ ಫ್ಯಾನ್ ಶೋ ಅಂತಲೇ ಆರಂಭ ಆಗ್ತಾ ಇತ್ತು. ಆ ಮಟ್ಟಿಗಿನ ಕ್ರೇಜ್ ಇತ್ತು ಕನ್ನಡ ಚಿತ್ರರಂಗದ ಮೇಲೆ. ಬಟ್ ಇವತ್ತಿನ ದಿನಮಾನಗಳಲ್ಲಿ ಕನ್ನಡ ಚಿತ್ರರಂಗ ಸಾಕಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದೆ. ಅದರಲ್ಲಿ ಬೇರೆ ಬೇರೆ ಪರಭಾಷೆ ಸಿನಿಮಾಗಳು ಜಾಸ್ತಿ ಪ್ರದರ್ಶನ ಆಗ್ತಾ ಇದೆ. ಅದರ ಜೊತೆಗೆ ಥಿಯೇಟರ್ಗಳ ಕೊರತೆ ಇದೆ. ಈ ರೀತಿಯಾದಂಥ ಹಲವು ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥ ನಿಟ್ಟಿನಲ್ಲಿ ಈಗ ಅದಕ್ಕೆ ಸಂಬಂಧಪಟ್ಟಂಥ ಸಭೆಯನ್ನು ನಡೆಸುವಂಥ ಕೆಲಸ ಆಗಿದೆ. ಕನ್ನಡ ಚಿತ್ರರಂಗ ಸದ್ಯ ಸಾಲು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ. ಶೀಘ್ರದಲ್ಲೇ ಸಿಎಂ ಅನ್ನ ಭೇಟಿಯಾಗುತ್ತೆ. ಚಿತ್ರರಂಗದ ಸ್ಟಾರ್ಗಳು ಭೇಟಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸಿಎಂ ಅವರನ್ನು ಭೇಟಿಯಾಗಿ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಸಿದ್ದರಾಮಯ್ಯ ಭೇಟಿಗೂ ಮುನ್ನ ನಟರ ಜೊತೆ ಮಾತುಕತೆ ನಡೆಸಲಾಗಿದೆ. ಸಿನಿಮಾ ನೋಡಲು ಥಿಯೇಟರ್ಗಳಿಗೆ ಪ್ರೇಕ್ಷಕರು ಬರ್ತಾ ಇಲ್ಲ. ಕರ್ನಾಟಕದಲ್ಲಿ ಕನ್ನಡ ಚಿತ್ರಗಳಿಗೆ ಥಿಯೇಟರ್ನ ಕೊರತೆ ಇದೆ. ಅದರ ಜೊತೆಗೆ ಟಿಕೆಟ್ ದರ ದಿನೇ ಕಡಿಮೆಯಾಗ್ತಾ ಇದೆ. ಸಿನಿಮಾಗಳು ಟಿಕೆಟ್ ದರ ಒಂದು ಕಡೆ, ಮತ್ತೊಂದು ಕಡೆ ಸಿನಿಮಾಗಳು ಕೂಡ ದಿನೇ ಕಡಿಮೆ ಆಗ್ತಾ ಇದೆ. ಮುಂಚೆ ಇದ್ದಂಥ ಇಂಟ್ರೆಸ್ಟ್ ಈಗಿಲ್ಲ. ಹೀಗಾಗಿ ನಿರ್ಮಾಪಕರು, ವಿತರಕರು ಮತ್ತು ಪ್ರದರ್ಶಕರ ಸಮಸ್ಯೆ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಸ್ಯಾಂಡಲ್ವುಡ್ ನಟರು ಸೇರಿದಂತೆ ಇನ್ನು ಬೇರೆ ಬೇರೆ ಚಿತ್ರರಂಗದಲ್ಲಿರುವಂಥವರು ಎಲ್ಲರೂ ಕೂಡ ಈ ಮಹತ್ವದ ಸಭೆಯನ್ನು ನಡೆಸುವಂಥ ಸಾಧ್ಯತೆ ಕೂಡ ಇದೆ. ಶೀಘ್ರದಲ್ಲೇ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿಯಾಗಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಮನವಿ ಮಾಡುವಂಥ ಪ್ರಯತ್ನ ಕೂಡ ಆಗುತ್ತೆ. ಯಾವ್ಯಾವ ಸಂಕಷ್ಟದಲ್ಲಿ ಸ್ಯಾಂಡಲ್ವುಡ್ ಚಿತ್ರರಂಗ ಇದೆ ಅನ್ನುವಂಥದ್ದು ನೋಡ್ತಾ ಇದ್ದೀವಿ. ಸಿನಿಮಾ ನೋಡೋದಕ್ಕೆ ಥಿಯೇಟರ್ಗೆ ಜನ ಬರ್ತಾ ಇಲ್ಲ. ಇದು ಒನ್ ಆಫ್ ದ ಮೇಜರ್ ಹೊಡೆತ ಸಿನಿಮಾ ಇಂಡಸ್ಟ್ರಿಗೆ. ರಾಜ್ಯದಲ್ಲಿ ಕನ್ನಡ ಚಿತ್ರಗಳಿಗೆ ಥಿಯೇಟರ್ನ ಕೊರತೆ ಇದೆ. ಇರುವಂಥ ಥಿಯೇಟರ್ಗಳಲ್ಲಿ ಪರಭಾಷೆ ಸಿನಿಮಾಗಳು ಜಾಸ್ತಿ ಪ್ರದರ್ಶನ ಕಾಣ್ತಾ ಇದೆ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಪರಭಾಷೆ ಸಿನಿಮಾಗಳ ಹಾವಳಿ ಜಾಸ್ತಿ ಇರುವಂಥ ಕಾರಣಕ್ಕಾಗಿ ಕನ್ನಡ ಸಿನಿಮಾವನ್ನು ರಿಲೀಸ್ ಮಾಡೋದಕ್ಕೆ ಥಿಯೇಟರ್ನ ಕೊರತೆ ಇದೆ. ಇನ್ನು ಟಿಕೆಟ್ ದರದ ವಿಚಾರಕ್ಕೆ ಬಂದರೆ ಟಿಕೆಟ್ ರೇಟ್ ಕೂಡ ಜಾಸ್ತಿ ಇದೆ. ಅದೇ ಕಾರಣಕ್ಕೆ ಜನ ಹಿಂದೇಟಾಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಈ ರೀತಿಯಾಗಿ ಸಾಲು ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದೆ ಚಿತ್ರರಂಗ. ಸೊ ಈ ಒಂದು ಚಿತ್ರರಂಗ ಫೇಸ್ ಮಾಡ್ತಾ ಇರುವಂಥ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಇವತ್ತು ಮೀಟಿಂಗನ್ನು ಮಾಡುವಂಥ ಕೆಲಸ ಆಗಿದೆ. ಅದರಲ್ಲಿ ವಿತರಕರು, ಪ್ರದರ್ಶಕರಿಗೂ ಕೂಡ ಒಂದಷ್ಟು ಸಾಲು ಸಮಸ್ಯೆ ಆಗುತ್ತೆ. ಯಾಕಂತಂದರೆ ಒಂದು ಸಿನಿಮಾ ತೆರೆ ಕಾಣಬೇಕು ಅಥವಾ ಒಂದು ಸಿನಿಮಾ ನಡಿಬೇಕು ಅಂತ ಅಂದರೆ ಅದರಲ್ಲಿ ಒಂದು ಕ್ರ್ಯೂ ಮೆಂಬರ್ಸಿಂದ ಹಿಡಿದು ಸೆಟ್ ಬಾಯ್ಸಿಂದ ಹಿಡಿದು ಪ್ರತಿಯೊಬ್ಬರ ಶ್ರಮ ಇರುತ್ತೆ. ಸೊ ಒಂದು ಸಿನಿಮಾಗೆ ಈಗ ಇಂಡಸ್ಟ್ರಿಗೆ ಸಮಸ್ಯೆ ಬಂದರೆ ಅಲ್ಲಿ ಇಡೀ ಟೀಮ್ಗೆ ಸಮಸ್ಯೆ ಆಗ್ತಾ ಇರುತ್ತೆ. ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂಥ ಚರ್ಚೆ ಆಗಿರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಫಿಲ್ಮ್ ಬ್ಯೂರೋ ಹೆಡ್ ರವಿ ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಡೆಸ್ಕಿಂದ. ರವಿ, ಈಗ ಒಂದಷ್ಟು ಸಾಲು ಸಮಸ್ಯೆ ಅಂದರೆ ಅದಕ್ಕೆ ಕಾರಣಗಳು ಬೇರೆ ಇದೆ. ಒಂದು, ಕನ್ನಡ ಚಿತ್ರರಂಗದಲ್ಲಿ ಸಮಸ್ಯೆಗಳೀಗ ಇರುವಂಥದ್ದು ಅಂತಂದರೆ ಜನ ಥಿಯೇಟರ್ಗೆ ಬರ್ತಾ ಇಲ್ಲ ಒಂದು, ಮತ್ತು ಥಿಯೇಟರ್ ಕೊರತೆ ಇದೆ. ಅದರ ಜೊತೆಗೆ ಟಿಕೆಟ್ ದರ ಕೂಡ ಜಾಸ್ತಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಸಾಲು ಸಮಸ್ಯೆಗಳನ್ನು ಕನ್ನಡ ಚಿತ್ರರಂಗ ಫೇಸ್ ಮಾಡ್ತಾ ಇದೆ. ಸೊ ಮೀಟಿಂಗಲ್ಲಿ ಏನೆಲ್ಲ ಚರ್ಚೆ ಆಗಿದೆ, ನೆಕ್ಸ್ಟ್ ಏನು ನಿರ್ಧಾರ ಕೈಗೊಳ್ಳಲಾಗುತ್ತೆ ಅಂತ? ಎಸ್ ಪ್ರಭು, ನಾವು ನೋಡ್ತಾ ಇದ್ದೀವಿ ಕನ್ನಡ ಚಿತ್ರರಂಗ. ಯಾಕಂತಂದರೆ ಕರೋನಾ ನಂತರದಲ್ಲಿ ಸಾಕಷ್ಟು ಥಿಯೇಟ್ರ್ಗಳು ಮುಚ್ಚಿ ಹೋಗ್ತಿರುವಂಥದ್ದನ್ನು ನಾವು ನೋಡ್ತಾ ಇರುವಂಥದ್ದು. ಯಾಕಂತಂದರೆ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳಾಗಿರ್ಬೋದು ಮತ್ತು ಮಲ್ಟಿಪ್ಲೆಕ್ಸ್ ಇರ್ಬೋದು. ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳಂತಂದರೆ ಪ್ರತಿಯೊಂದು ಡಿಸ್ಟಿಕ್ಗಳಲ್ಲಿರ್ಬೋದು, ಪ್ರತಿಯೊಂದು ತಾಲೂಕುಗಳಲ್ಲಿ ಕೂಡ ಸಾಕಷ್ಟು ಥಿಯೇಟ್ರ್ಗಳು ಇದ್ವು. ಬಟ್ ಕರೋನಾ ನಂತರದಲ್ಲಿ ಕೆಲವೊಂದಿಷ್ಟು ಪ್ರದರ್ಶಕರಾಗಿರ್ಬೋದು, ವಿತರಕರಾಗಿರ್ಬೋದು ಮತ್ತು ನಿರ್ಮಾಪಕರಾಗಿರ್ಬೋದು ಎಲ್ಲ ಒಂದು ಕಡೆ ಕೊರೋನಾ ನಂತರದಲ್ಲಿ ಸಾಕಷ್ಟು ರೀತಿಯಾದಂತಹ ತೊಂದರೆಗಳನ್ನು ಅನುಭವಿಸಿದ್ರು. ಅದಾದ ನಂತರದಲ್ಲಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಮುಚ್ಚಿ ಹೋದೋದನ್ನು ನಾವು ನೋಡ್ತಾ ಇದ್ದೀವಿ. ಅದಾದ ನಂತರದಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪರಭಾಷೆಯ ಹಾವಳಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಪರಭಾಷೆಯ ಸಿನಿಮಾಗಳ ಹಾವಳಿಯಿಂದ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಚಿತ್ರಗಳಿಗೆ ಥಿಯೇಟರ್ಗಳು ಸಿಗ್ತಾ ಇಲ್ಲ. ಸೊ ಎಲ್ಲ ಒಂದು ಕಡೆ ಅವ್ರಿಗೆ ನಾವು ಮಾರು ಹೋಗ್ತಿರುವಂಥದ್ದು. ಎಲ್ಲ ಒಂದು ಕಡೆ ಆ ವಿಚಾರವನ್ನು ನೋಡಿದಾಗ ಕೂಡ ಎಲ್ಲ ಒಂದು ಕಡೆ ಥಿಯೇಟರ್ ಮೇಲೆ ತೊಂದರೆ ಆಗ್ತಿರುವಂಥದ್ದು. ಅದಾದ ನಂತರದಲ್ಲಿ ಈ ಡಿಜಿಟಲ್ ಅಂತ ಬಂದಮೇಲೆ, OTT ಅಂತ ಬಂದಮೇಲೆ ಜನಗಳು ಥಿಯೇಟ್ರಿಗೆ ಹೋಗ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಥಿಯೇಟರ್ಗಳ ಒಂದು ಟಿಕೆಟ್ ದರ ಹೆಚ್ಚಿಗೆ ಇರ್ಬೋದು. ಯಾಕಂತಂದರೆ ಒಬ್ಬ ಮಾಧ್ಯಮ ಕುಟುಂಬದ ಇರುವಂತಹ ಒಬ್ಬ ವ್ಯಕ್ತಿ
ಥಿಯೇಟ್ರಿಗೆ ಇವಾಗ 200 ರೂಪಾಯಿ 300 ರೂಪಾಯಿ ಕೊಟ್ಟು ಥಿಯೇಟ್ರಿಗೆ ಹೋಗ್ತಾನೆ. ಅಲ್ಲಿ ಅದಾದಮೇಲೆ ಅಲ್ಲಿ ಇರುವಂತಹ ಒಂದಿಷ್ಟು ಬೆಲೆ ಏರಿಕೆ ಇರ್ಬೋದು. ನಾವು ಅಲ್ಲಿರುವಂತಹ ಅಂದರೆ ಒಂದು ಫ್ಯಾಮಿಲಿಯನ್ನು ಕರ್ಕೊಂಡು ಹೋಗಿ ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡುವಂಥದ್ದು ಇರ್ಬೋದು, ಅಲ್ಲಿಯ ರೇಟ್ಗಳಿರ್ಬೋದು, ಎಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಸೊ ಎಲ್ಲ ಒಂದು ಕಡೆ ಜನಗಳು ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋ ಒಂದು ಕಾರಣ ಕೂಡ ಇದು ಕೂಡ ಒಂದು ಪ್ರಮುಖ ಕಾರಣ ಅಂತಲೇ ಹೇಳ್ಬೋದು ಪ್ರಭು. ಜೊತೆಗೆ ಇನ್ನೊಂದು ಏನಂತಂದರೆ ಇವತ್ತಿನ ಮಹತ್ವವಾದಂತಹ ಒಂದು ಮೀಟಿಂಗ್ನಲ್ಲಿ ಕೂಡ ಶಿವಣ್ಣನ ಒಂದು ನೇತೃತ್ವದಲ್ಲಿ, ಯಾಕಂದರೆ ಶಿವಣ್ಣ ಕೂಡ ಕನ್ನಡ ಚಿತ್ರರಂಗದ ಯಾಕಂದರೆ ಅವರ ಒಂದು ನೇತೃತ್ವದಲ್ಲಿ ಆಗಿರುವಂಥದ್ದು ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ದುನಿಯಾ ವಿಜಯ್ ಇರ್ಬೋದು, ಅದರ ನಂತರದಲ್ಲಿ ಧ್ರುವ ಸರ್ಜಾ ಇರ್ಬೋದು, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇರ್ಬೋದು, ಈ ಒಂದು ಮೀಟಿಂಗ್ ಮಾಡಿರುವಂಥದ್ದು ಯಾಕಂದರೆ ಚಿತ್ರರಂಗದ ಉಳಿವಿಕೆಗಾಗಿ ಇರುವಂತಹ ಸ್ಟಾರ್ ನಟರು ಅಂತಲೇ ಹೇಳ್ಬೋದು. ಯಾಕಂದರೆ ಇದೇ ರೀತಿ ಮುಂದುವರೆದೆ ಕನ್ನಡ ಚಿತ್ರರಂಗ ಅಳಿವಿನ ಅಂಚಿನಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ನಿಟ್ಟಿನಲ್ಲಿ ಕೂಡ ಶಿವಣ್ಣ ಅವ್ರ ಜೊತೆಗೆ ಕೆಲವೊಂದಿಷ್ಟು ವಿಚಾರಗಳು ಅಂತಂದರೆ ಈ ಒಂದು ಥಿಯೇಟರ್ ಸಮಸ್ಯೆ ಇರಬಹುದು, ಆಮೇಲೆ ಪರಭಾಷೆ ಹಾವಳಿ ಇರಬಹುದು, ಅದಾದ ನಂತರದಲ್ಲಿ ಥಿಯೇಟರ್ ಒಂದು ರೇಟ್ಗಳನ್ನು ಹೆಚ್ಚಳದಿಂದ ಜನ ಯಾಕೆ ಬರ್ತಾ ಇಲ್ಲ ಈ ವಿಚಾರನ ಕುರಿತಾಗಿ ಮೀಟಿಂಗನ್ನು ಮಾಡಿರೋ ಅಂತ ಹೇಳ್ಬೋದು. ಯಾಕಂದರೆ ಮುಂದೆ ಇದೇ ರೀತಿಯಾಗಿ ಮುಂದುವರೆದು ಸೊ ಎಲ್ಲ ಒಂದು ಕಡೆ CM ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿ ಈ ಒಂದು ವಿಚಾರವಾಗಿ ಕನ್ನಡ ಚಿತ್ರರಂಗದ ಉಳಿವಿಗಾಗಿ ಸಾಕಷ್ಟು ವಿಚಾರಗಳನ್ನ ಮಾತನಾಡುವಂತಹ ಸಾಧ್ಯತೆಗಳಿದೆ ಅಂತಲೇ ಹೇಳ್ಬೋದು ಪ್ರಭು. ಆಮೇಲೆ ರವಿ, ಇನ್ನೊಂದು ವಿಚಾರ ಅಂದರೆ ಮುಂಚೆ ಎಲ್ಲ ಜನಗಳಿಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತಂದ್ರೆ ಒಂಥರ ಹಬ್ಬ. ಬಟ್ ಈಗ ಪರಿಸ್ಥಿತಿ ಯಾವ ರೀತಿಯಾಗಿದೆ ಸ್ಯಾಂಡಲ್ವುಡ್ನಲ್ಲಿ ಅಂತಂದರೆ, ಒಂದು ಸಿನಿಮಾನ ಪದೇ ಪದೇ ಪ್ರಮೋಷನ್ ಮಾಡಬೇಕು, ಅದರ ಜೊತೆಗೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ತಮ್ಮ ಚಿತ್ರವನ್ನು ಪ್ರಮೋಷನ್ ಮಾಡಿ ಅಂತ ಕೇಳುವಂಥ ಪರಿಸ್ಥಿತಿಗೆ ಇವತ್ತು ಕನ್ನಡ ಚಿತ್ರರಂಗ ಬಂದಿದೆ. ಅದಕ್ಕೆ ಕಾರಣ ಪರಭಾಷೆ ಸಿನಿಮಾಗಳು. ನಾವು ಸಾಧಾರಣವಾಗಿ ಮಾಲ್ಗೀಲೆಲ್ಲ ಹೋದಂಥ ಸಂದರ್ಭದಲ್ಲಿ ಅಲ್ಲೆಲ್ಲ ಬರೀ ಬೇರೆ ಬೇರೆ ಭಾಷೆಗಳ ಪೋಸ್ಟರ್ಗಳೇ ನೋಡ್ತೀವಿ, ಬಿಟ್ರೆ ಕನ್ನಡ ಸಿನಿಮಾದ ಒಂದು ಪೋಸ್ಟರ್ ಕೂಡ ಇರಲ್ಲ. ಆ ಥರ ಪರಿಸ್ಥಿತಿಗೆ ಇವತ್ತು ಕನ್ನಡ ಚಿತ್ರರಂಗ ಬಂದಿದೆ. ಸೊ ಅದಕ್ಕೆ ಏನು ಪರಿಹಾರ ಮಾಡ್ಬೋದು, ಯಾವ ರೀತಿಯಾದಂಥ ಮುಂದಿನ ನಡೆ ಏನಿರುತ್ತೆ ಚಿತ್ರರಂಗದ್ದು ಅಂತ? ಎಸ್ ಪ್ರಭು, ಒಂದು ಕಡೆ ನಾವು ಪರಭಾಷೆ ಹಾವಳಿ ಒಂದು ಕಡೆ ಆದರೆ ಪ್ರತಿ ವಾರಕ್ಕೆ 14-15 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ನಮ್ಮ ಕನ್ನಡ ಸಿನಿಮಾಗಳು. ಇರೋ ಥಿಯೇಟ್ರ್ಗಳು ಎಷ್ಟಪ್ಪ ಅಂದರೆ ಒಂದು 600-700 ಥಿಯೇಟ್ರ್ ಇರುವಂಥದ್ದು ನಮ್ಮ ಕರ್ನಾಟಕದಲ್ಲಿ. ಬಟ್ ಇವಾಗ 14-15 ಸಿನಿಮಾಗಳು ರಿಲೀಸ್ ಆದರೆ ಇನ್ನು ಅದ್ರ ಜೊತೆಗೆ ಪರಭಾಷೆ ಸಿನಿಮಾಗಳು. ಹಿಂಗಾದಾಗ ಎಲ್ಲೋ ಒಂದು ಕಡೆ ವಾಣಿಜ್ಯ ಮಂಡಳಿ ಕೂಡ ಇದಕ್ಕೆ ಪೂರಕವಾದಂತಹ ಒಂದು ತೀರ್ಮಾನವನ್ನು ತಗೊಳ್ಳೇಬೇಕಾಗುತ್ತೆ. ಯಾಕಂದರೆ 15 ಸಿನಿಮಾ ಅಂತಂದರೆ ಕನ್ನಡ ಪ್ರೇಕ್ಷಕರು ಯಾವ ಸಿನಿಮಾ ನೋಡಬೇಕು ಅಂತ ಅವ್ರಿಗೆ ಗೊಂದಲ ಮೂಡುವಂಥದ್ದು. ಸೊ ಅದ್ರ ಜೊತೆಗೆ ಈ ಪರಭಾಷೆ ಸಿನಿಮಾಗಳಿಗೆ ಜಾಸ್ತಿ ನಾವು ಒತ್ತಾಯ ಅಂದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ನಾವು ಥಿಯೇಟ್ರ್ಗಳನ್ನ ಜಾಸ್ತಿ ಕೊಡ್ತಾ ಇದ್ದೀವಿ. ಯಾಕಂದ್ರೆ ನೀವು ಹೇಳುವಂಗೆ ಸೊ ಎಲ್ಲೋ ಒಂದು ಕಡೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ನಮ್ಮ ಕನ್ನಡ ಚಿತ್ರಗಳೇ ಅಂದರೆ ನಮ್ಮ ಕನ್ನಡ ಚಿತ್ರಗಳೊಂದು ಪ್ರಮೋಷನ್ ತುಂಬ ಕೊರತೆ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಬ್ಬ ನಿರ್ಮಾಪಕನಾದಂಥವನು ಒಂದು ಸಿನಿಮಾವನ್ನು ಮಾಡ್ತಾನೆ, ಸಿನಿಮಾ ಮಾಡಿದ ನಂತರದಲ್ಲಿ ಆ ಸಿನಿಮಾವನ್ನು ಥಿಯೇಟ್ರಿಗೆ ತರುವಂಥದ್ದು ತುಂಬ ಕಷ್ಟದ ಕೆಲಸ. ಅದಾದ ನಂತರದಲ್ಲಿ ಜನಕ್ಕೆ ರೀಚ್ ಮಾಡುವಂಥದ್ದು ಕೂಡ ಅದಕ್ಕಿಂತ ತುಂಬ ದೊಡ್ಡದಾದಂತಹ ಕೆಲಸ ಅಂತಲೇ ಹೇಳ್ಬೋದು. ಅದೇ ನಿಟ್ಟಿನಲ್ಲೇ ಕೂಡ ಇವತ್ತು ನಿರ್ಮಾಪಕರಿರ್ಬೋದು, ಪ್ರದರ್ಶಕರಿರ್ಬೋದು, ವಿತರಕರಿರ್ಬೋದು ಎಲ್ಲ ಒಟ್ಟಾರೆಯಾಗಿ ಈ ಒಂದು ತೀರ್ಮಾನವನ್ನು ತೆಗೆದಿರುವಂಥದ್ದು ಒಂದು ಮುಂದಿನ ರೀತಿ ಅಂದರೆ ಸಿದ್ದರಾಮಯ್ಯ ಸರ್ ಜೊತೆಗೆ ಸಾಕಷ್ಟು ವಿಚಾರಗಳವಾಗಿ ಒಂದಿಷ್ಟು ಮಾತುಕತೆಯನ್ನು ಮುಂದುವರಿಸ್ತಾರೆ, ಮಾತಾಡ್ತಾರೆ. ಅದಾದ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ಬಜೆಟ್ನಲ್ಲಿ ಕೂಡ ಒಂದು 200 ರೂಪಾಯಿ ಟಿಕೆಟ್ ದರವನ್ನು ಒಂದಿಷ್ಟು ಹೇಳಿದರು. ಅದಾದ ನಂತರದಲ್ಲಿ ಯಾವುದೇ ರೀತಿಯಾದಂತಹ ಮಾತುಕತೆ ಮುಂದುವರೆದಿಲ್ಲ. ಬಟ್ ಇವತ್ತಿನ ಒಂದು ಮೀಟಿಂಗ್ನಲ್ಲೂ ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪಪಡಿಸಿ ಮುಂದಿನ ಒಂದು ಚಿತ್ರರಂಗದ ಉಳಿವಿಗಾಗಿ ಮತ್ತು ಬೆಳವಣಿಗೆಗಾಗಿ ಎಲ್ಲ ಒಂದು ಕಡೆ ತೀರ್ಮಾನವನ್ನು ತಗೊಂತಾರ ಅಂತ ಕಾದು ನೋಡಬೇಕಾಗಿದೆ ಪ್ರಭು. ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಕಂಪೇರ್ ಮಾಡಿದ್ರೆ ಅಲ್ಲಿ ಪರಭಾಷೆ ಸಿನಿಮಾಗಳಿಗೆ ಅವಕಾಶ ಕಡಿಮೆ. ಬಟ್ ಕನ್ನಡದಲ್ಲಿ ಅಂದರೆ ಕರ್ನಾಟಕದಲ್ಲಿ ಮಾತ್ರ ನಮ್ಮ ಕನ್ನಡ ಸಿನಿಮಾಗಳನ್ನು ಹೊರತುಪಡಿಸಿ ಬೇರೆ ಭಾಷೆಗಳಿಗೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀವಿ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗುವಂಥ ಸಾಧ್ಯತೆ ಇದೆ ಅಂತೇಳಿ ಕೂಡ ಗೊತ್ತಾಗ್ತಾ ಇದೆ. ಸೊ ಅಲ್ಲಿ ಏನು ವಿಚಾರ ಪ್ರಸ್ತಾಪ ಮಾಡ್ಬೋದು, ಆ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಕ್ಕಿದೆಯಾ ರವಿ? ಹೇಗೆ? ಖಂಡಿತ ಪ್ರಭು. ಯಾಕಂತಂದರೆ ಮುಖ್ಯವಾಗಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾದ್ರೆ ಥಿಯೇಟರ್ಗಳ ಸಮಸ್ಯೆ ಫಸ್ಟು. ಅದಾದ ನಂತರದಲ್ಲಿ ಬೇಕಾಗಿರುವಂಥದ್ದು ಥಿಯೇಟ್ರ್ಗಳ ಒಂದು ಎಲ್ಲ ಒಂದು ಕಡೆ ಜನಗಳು ಥಿಯೇಟ್ರಿಗೆ ಹೋಗಬೇಕು. ಏನಕ್ಕೆ ಹೋಗಬೇಕು? ಯಾಕಂದರೆ ಥಿಯೇಟ್ರ್ಗಳ ಬೆಲೆ ಏರಿಕೆ. ಸೊ ಅದು ಕೂಡ ಮುಖ್ಯ ಕಾರಣ ಆಗುತ್ತೆ. ಅದಾದ ನಂತರದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳಿದೆ. ಅಂದರೆ ಸಮಸ್ಯೆಗಳ ಮೀನ್ಸ್ ಅಂತಂದರೆ 15 ಸಿನಿಮಾ ರಿಲೀಸ್ ಆಗುವಂಥದ್ದನ್ನು ತಡೆಗಟ್ಟುವಿಕೆ. ಸೊ ಇವು ಮೇನ್ ಮುಖ್ಯ ಕಾರಣ. ಇವನ್ನ ಮುಖ್ಯವಾಗಿ ಇಟ್ಕೊಂಡು ಇವತ್ತು ಒಂದು ಮೀಟಿಂಗ್ ನಡೆದಿದೆ ಅಂತ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ಒಂದು ಕಡೆ ನಾವು ಬೇರೆ ರಾಜ್ಯಗಳಲ್ಲಿ ಅಂದರೆ ನೀವು ಬೇರೆ ರಾಜ್ಯಗಳು ಬಿಡಿ, ಅಟ್ಲೀಸ್ಟ್ ಈ ಬೇರೆ ಬೇರೆ ಬಾರ್ಡರ್ ಸೈಡ್ ಅನ್ನುವಂಥ ಊರುಗಳಿಗೆ ಹೋದರೂ ಕೂಡ ಅಲ್ಲಿ ಈಗ ತೆಲುಗು ಮಾತಾಡ್ತಾರೆ ಅಂತ ಅಂದರೆ ಬರೀ ತೆಲುಗು ಸಿನಿಮಾಗಳು ಮಾತ್ರ ಅಲ್ಲಿ ಥಿಯೇಟ್ರ್ಗಳಲ್ಲಿ ಓಡುತ್ತೆ. ಬಟ್ ಕರ್ನಾಟಕದಲ್ಲಿ ಮಾತ್ರ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅಂತ ಅಂದರೆ, ಈಗ ಯಾವುದೇ ಒಂದು ಸಿನಿಮಾ ಬಂದರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಷನ್ ಮಾಡಬೇಕು, ಮಲ್ಟಿಪ್ಲೆಕ್ಸ್ಗಳಲ್ಲಿ ಹೋಗಿ ಬೇಡ್ಕೋಬೇಕು, ನಮ್ಮದು ಸಿನಿಮಾದು ಒಂದು ಪೋಸ್ಟರ್ ಹಾಕಿ ಅಥವಾ ಡಿಸ್ಪ್ಲೇ ಮಾಡಿ ಅಂತ ಕೇಳುವಂಥ ಪರಿಸ್ಥಿತಿ ಈಗ ಕನ್ನಡ ಇಂಡಸ್ಟ್ರಿಗೆ ಬಂದಿದೆ. ಅದಕ್ಕೆ ಕಾರಣ 10 ಹಲವು. ಸಾಲು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಒಂದು ವಾರಕ್ಕೆ ಹೆಚ್ಚು ಕಡಿಮೆ 10-15 ಸಿನಿಮಾಗಳು ರಿಲೀಸ್ ಆಗ್ತಾ ಇರುತ್ತೆ. ಅದರಲ್ಲಿ ಯಾವ ಸಿನಿಮಾ ಬಂದಿದೆ, ಯಾವ ಸಿನಿಮಾ ಹೋಗಿದೆ, ಯಾವುದು ಫ್ಲಾಪು, ಯಾವುದು ಹಿಟ್ಟು, ಯಾವುದು ಕೂಡ ಗೊತ್ತಾಗಲ್ಲ. ಯಾಕೆ ಅಂತಂದರೆ ಬೇರೆ ಬೇರೆ ಭಾಷೆಯ ಸಿನಿಮಾಗಳಿಗೆ ಇಲ್ಲಿ ಜಾಸ್ತಿ ಒತ್ತನ್ನು ಕೊಡುವಂಥ ಕೆಲಸ ಕರ್ನಾಟಕದಲ್ಲಿ ಭಾಳ ಮುಖ್ಯವಾಗಿ ಆಗ್ತಾ ಇದೆ. ಬಹುಶಃ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಏನಾದರೂ ಚಿತ್ರತಂಡ ಅದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಮನವಿ ಮಾಡುವಂಥ ಪ್ರಯತ್ನ ಮಾಡುತ್ತಾ ಏನು ಎತ್ತ ಅನ್ನುವಂಥದ್ದು ಬಹುಶಃ ಅನಂತರದಲ್ಲಿ ಗೊತ್ತಾಗುತ್ತೆ. ಸದ್ಯ ಈಗಂತೂ ಒಂದಷ್ಟು ಸಮಸ್ಯೆಗಳನ್ನು ಸದ್ಯ ಸ್ಯಾಂಡಲ್ವುಡ್ ಫೇಸ್ ಮಾಡ್ತಾ ಇದೆ.
ಅದರಲ್ಲೂ ನಾ ಹೇಳ್ತಾ ಇದ್ನಲ್ಲ, ಈಗ ಒಂದು ಸಿನಿಮಾ ಅಂತ ಅಂದರೆ ಕೇವಲ ಒಂದು ಸಿನಿಮಾ ಡೈರೆಕ್ಟರು ಅಥವಾ ಪ್ರೊಡ್ಯೂಸರು, ಹೀರೋ ಹೀರೋಯಿನ್ನು ಇಷ್ಟೇ ಇರೋದಿಲ್ಲ. ಒಂದು ಕಂಪ್ಲೀಟ್ ಟೀಮ್ ಇರುತ್ತೆ. ಆ ಕಂಪ್ಲೀಟ್ ಟೀಮ್ಗೂ ಕೂಡ ಹೊಡೆತ ಬೀಳ್ತಾ ಇರುತ್ತೆ. ಜನ ಯಾವಾಗ ಥಿಯೇಟರ್ಗೆ ಹೋಗ್ತಾರೆ, ಸಿನಿಮಾನ ನೋಡ್ತಾರೆ, ಟಿಕೆಟ್ ಪರ್ಚೇಸ್ ಮಾಡಿ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿದ್ರೆ ಆಗ ಅವರ ಸಮಸ್ಯೆಗಳಿಗೆ ಅಥವಾ ಈಗ ಏನು ಕಷ್ಟಗಳು ಫೇಸ್ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಪರಿಹಾರ ಸಿಗುತ್ತೆ. ಸೊ ಅದೇ ಕಾರಣಕ್ಕಾಗಿ ಇವತ್ತಿನ ಪರಿಸ್ಥಿತಿ ಅಂತಂದರೆ, ಒಂದು ಸಿನಿಮಾ ಡೈರೆಕ್ಷನ್ ಆದ ನಂತರದಲ್ಲಿ ಇಡೀ ತಂಡ ಅದನ್ನು ಬನ್ನಿ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊಳ್ಳುವಂಥ ಪರಿಸ್ಥಿತಿ ಸದ್ಯ ಕನ್ನಡ ಚಿತ್ರರಂಗದಲ್ಲಿ ಇದೆ. ಅದಕ್ಕೆ ಉದಾಹರಣೆ ಕಳೆದ ಹಲವು ದಿನಗಳಿಂದ ರಿಲೀಸ್ ಆಗ್ತಾ ಇರುವಂಥ ಸಿನಿಮಾಗಳ ಪ್ರಮೋಷನ್. ಅಷ್ಟರ ಮಟ್ಟಿಗೆ ಮುಂಚೆ ಎಲ್ಲ ಆ ರೀತಿಯಾದಂಥ ಪರಿಸ್ಥಿತಿ ಇರಲಿಲ್ಲ. ಬಟ್ ಈಗ ಅದಕ್ಕೆ ಏನು ಕಾರಣ, ಎಲ್ಲೆಲ್ಲಿ ಏನೇನು ಎಡವ್ತಾ ಇದೆ ಕನ್ನಡ ಇಂಡಸ್ಟ್ರಿ, ಎಲ್ಲಿ ಸರಿ ಮಾಡ್ಕೋಬೇಕು, ಏನೆಲ್ಲ ಚೇಂಜಸ್ ಮಾಡಬೇಕು, ಅಥವಾ ಸರ್ಕಾರದ ಮಟ್ಟದಲ್ಲಿ ಏನಾದರೂ ಒಂದು ನಿರ್ಧಾರ ತೆಗೆದುಕೊಳ್ಳುವಂಥದ್ದಾದರೆ ಅದಕ್ಕೆ ಯಾವ್ಯಾವ ವಿಚಾರಗಳನ್ನು ಮುನ್ನೆಲೆಗೆ ತರಬೇಕು, ಏನೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಮನೆಯಲ್ಲಿ ಮೀಟಿಂಗ್ ನಡೆದಿದೆ. ಅದರಲ್ಲಿ ಅನೇಕ ಚಿತ್ರರಂಗದ ಗಣ್ಯರು ಭಾಗಿಯಾಗಿದ್ದಾರೆ. ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ. ಬಹುಶಃ ಮುಂಬರುವಂಥ ದಿನಗಳಲ್ಲಿ ಇದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಏನಾದರೂ ಹೆಜ್ಜೆ ಇಡುತ್ತಾ ಇಂಡಸ್ಟ್ರಿ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಸದ್ಯಕ್ಕಂತೂ ಈ ಎಲ್ಲ ಸಮಸ್ಯೆಗಳಿಂದ ಸದ್ಯ ಸ್ಯಾಂಡಲ್ವುಡ್ ಸಾಲು ಸಂಕಷ್ಟಗಳನ್ನು ಎದುರಿಸ್ತಾ ಇದೆ.